ಆ ಮನೆಯಲ್ಲಿ ಶುಭ ಕಾರ್ಯ ನಡೀತಿತ್ತು. ಕೇರಳದಿಂದ ರಿಲೇಟಿವ್ಸ್ ಬಂದವರು ಸುಮ್ಮನೆ ಅಕ್ಷತೆ ಹಾಕಿ ಊಟ ಮಾಡ್ಕೊಂಡು ಹೋಗಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು. ಅದನ್ನ ಬಿಟ್ಟು ಸಿಂಪಲ್ ಮ್ಯಾಟರ್ಗೆ ಕಿರಿಕ್ ಮಾಡಿ PG ಹುಡುಗರನ್ನ ಕರೆಸಿ ಹಲ್ಲೆ ಮಾಡಿಸಿದ್ದಾರೆ. ಅಷ್ಟಕ್ಕೂ ಗಲಾಟೆ ನಡೆದಿತ್ತು ಯಾಕೆ ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಕನ್ನಡಿಗರ ಮೇಲೆ ಮಲಯಾಳಿ ಹುಡುಗರ ದರ್ಪ ಹಲ್ಲೆ. ಮನೆಗೆ ನುಗ್ಗಿದ ಪುಂಡರಿಂದ ಮಹಿಳೆಯರ ಮೇಲೆ ಅಟ್ಯಾಕ್. ಒಂದೇ ಸಾರಿ 10 ಜನ ಮನೆಯೊಳಗೆ ನುಗ್ಗಲು ಯತ್ನ. ಗೇಟ್ ಕ್ಲೋಸ್ ಮಾಡಿಕೊಂಡರೂ ಬಿಡದೆ ಹಲ್ಲೆಗೆ ಮುಂದಾಗ್ತಿರೋ ಯುವಕರು. ಪೊಲೀಸರು ಸಮಾಧಾನ ಮಾಡಿದ್ರು ಕೇರ್ ಮಾಡದೆ ಹಲ್ಲೆ ಮಾಡಿದ ಪುಂಡರು. ತಪ್ಪಿಸಿಕೊಂಡು ಹೊರಗಡೆ ಬರ್ತಿರೋ ಗಾಯಾಳು. ಇದೆಲ್ಲ ನಡೆದಿದ್ದು ಶುಕ್ರವಾರ ರಾತ್ರಿ ಅಟ್ಟೂರು ಲೇಔಟ್ನಲ್ಲಿ. ಇದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಟ್ಟೂರಿನ ಮುನೇಶ್ವರ ಲೇಔಟ್. ಇಲ್ಲಿ ವಾಸವಾಗಿರೋ ಶ್ರೀನಿವಾಸ್ ಪ್ರಮೀಳಾ ದಂಪತಿಯ ಮಗನನ್ನ ಡ್ರಾಪ್ ಮಾಡಲು ಅವನ ಸ್ನೇಹಿತ ಬಂದಿದ್ದ. ಮನೆಯಿಂದ ಹೊರಗಡೆ ಬರುವಾಗ ಇದೇ ರೋಡ್ನಲ್ಲಿ ಇರೋ ಮೋಹನ್ ಅನ್ನೋ ವ್ಯಕ್ತಿ ನಡೆದುಕೊಂಡು ಬಂದಿದ್ದಾನೆ. ಆಗ ಯುವಕನನ್ನು ನೋಡಿ ಏನೋ ಬೈದಿದ್ದಾನೆ. ಅಷ್ಟಕ್ಕೆ ಇಬ್ಬರ ನಡುವೆ ಕಿರಿಕ್ ಶುರುವಾಗಿ ವ್ಯಕ್ತಿಯ ತಲೆಗೆ ಹೊಡೆದಿದ್ದಾನೆ. ಬಳಿಕ ತನ್ನ ಮನೆಯತ್ತ ವಾಪಸ್ಸಾಗಿದ್ದ ಮೋಹನ್ ಮದುವೆಗೆ ಬಂದಿದ್ದ ಜನ ಹಾಗೂ PGಯಲ್ಲಿ ವಾಸವಾಗಿದ್ದ ಮಲಯಾಳಿ ಹುಡುಗರನ್ನ ಕರೆಸಿಕೊಂಡು ಗಲಾಟೆ ಮಾಡಿದ್ದಾರೆ. ಏನು ಮಾಡಿಲ್ಲ ಸರ್, ಹಿಂಗ ಅಂದಿದ್ದಷ್ಟೇ. ಹಂಗ ಅಂದ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅವ್ನ ಗಾಡಿ ಕಡೆ ಬಂದ. ಅಷ್ಟೇ ಸರ್ ನಡೆದಿದ್ದು. ಅವರು ಬಂದ್ರು, ಈ ಹುಡುಗನ್ ಕೇಳ್ರಿ ಅಂತ ಹೇಳ್ತಾ ಇದ್ರು. ಅದೇ ಯಾರು ಫ್ರೆಂಡು ಅಂತ, ಈ ಹುಡುಗನ್ ಕೇಳ್ರಿ ಅಂತ ನಾವ್ ಹೇಳ್ತಾ ಇದೀವಿ. CCTV ಫೋಟೋ ತೋರಿಸ್ತೀವಿ ಯಾರು ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಗೇಟ್ ಹೊದ್ಕೊಂಡು 30-40 ಜನ ಬಂದಿದ್ದಾರೆ ಸರ್. ನಾವು ನಿನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್, ಮೊನ್ನೆನೇ ಕೊಟ್ವಿ ಕಂಪ್ಲೇಂಟ್ ಎಲ್ಲ. ನಿನ್ನೆ ಅವ್ರನ್ನೂ ಕರೆಸ್ತಾ ಇದ್ರು, ಬಂದಿಲ್ಲ. ಸರಿ FIR ಹಾಕ್ಲಿ ಅಂತ ನಾವು ಹೇಳಿದ್ವಿ. ಮನೆಯ ಬಳಿ ಬಂದು ಹಲ್ಲೆ ಮಾಡಿದ ಯುವಕನನ್ನ ಕರೆಸುವಂತೆ ಹಾಗೂ ನಿಮ್ಮ ಮಗನನ್ನ ಹೊರಗಡೆ ಕಳಿಸಿ ಎಂದು ಗೇಟ್ ಮೇಲಿಂದ ಹಾರಿ ಮನೆಯಲ್ಲಿದ್ದ ಓರ್ವ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಮೋಹನ್ ಅಂಡ್ ಗ್ಯಾಂಗ್. ಅಷ್ಟೊತ್ತಿಗೆ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಸಮಾಧಾನ ಮಾಡಿದ್ರೂ ಬಿಡದೆ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾರೆ. ವಿಷಯ ತಿಳಿದು ಮನೆಗೆ ಬಂದ ಶ್ರೀನಿವಾಸ್ ಅವರಿಗೆ ಮುಖಕ್ಕೆ ಕುತ್ತಿಗೆಗೆ ಪಂಚ್ ಮಾಡಿದ್ದಾರೆ. ಎಷ್ಟೇ ಬೇಡಿಕೊಂಡ್ರೂ ಬಿಡದೆ ದಾಂಧಲೆ ಮಾಡಿದ್ರಂತೆ. ಇನ್ನು ಈ ಮಲಯಾಳಿ ಮೋಹನ್ ಗಲಾಟೆ ಮಾಡುತ್ತಿರುವುದು ಇದು ಮೊದಲೇನಲ್ಲ. ಈ ಹಿಂದೆಯೂ ಗೃಹ ಪ್ರವೇಶ ಮಾಡುವಾಗ ಕೂಡ ಬಂದು ಗಲಾಟೆ ಮಾಡಿ ಕಸ ತಂದು ಹಾಕಿದ್ನಂತೆ. ಇನ್ನು ರಸ್ತೆಯಲ್ಲಿ ನಾಯಿಯ ವಿಚಾರಕ್ಕೆ ಕೂಡ ಆಗಾಗ ಕಿರಿಕ್ ಮಾಡೋದೇ ಇವನ ಜಾಯಮಾನವಂತೆ. ಸದ್ಯ ಘಟನೆ ಸಂಬಂಧ ಇಬ್ಬರು ದೂರು ಪ್ರತಿದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಏನಪ್ಪ ಇದು, ಇಬ್ಬರೇ ಇದ್ದಾರೆ ಹೆಂಗಸುಗಳು, ಯಾರಪ್ಪ ಅಂದ್ಬಿಟ್ಟು ನಾನು ಬಂದೆ. ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೋಗಿ ಮೇಲ್ಗಡೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಸಾರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನು ಗಲಾಟೆ, ಏನು ಸಮಾಧಾನ ಮಾಡ್ಕೊಳ್ಳಿ ಅಂತ ಕೇಳಿಲ್ಲ. ನೋಡಿ ನನಗೆ ಹೊಡೆದ್ಬಿಟ್ಟವ್ರೆ. ತಿರ್ಗಿ ಇನ್ನು ಆ ಪೊಲೀಸರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವರು. ನಾನು ಕೂಲಾಗಿ ಕೇಳ್ತಾ ಇದ್ದೀನಿ, ಯಾಕ್ರಪ್ಪ ಹಿಂಗೆ ಬಂದಿದ್ದೀರಾ, ಏನಾಗೈತೆ, ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಹೆಂಗಸು ಅವ್ರ ತಾಯಿ, ಅವ್ರ ಮಗ, ಅವನು ಯಾರೋ ರಕ್ಷಿತ್ ಅಂತೆ, ಎಳೆದು ಹೊಡೆದಿತ್ತ ಅವನು. ನಮ್ಮ ಮಿಸ್ಸಸ್ಸು ಚೈನ್ಗೆ ಕೈ ಹಾಕ್ತಾವ್ರೆ. ಏನೋ ಕೇಳೋಕ್ಕೆ ಬಿಡ್ತಾ ಇಲ್ಲ. ನಾವು ಪಾಪ ಅಕ್ಕಪಕ್ಕದವ್ರು ಬಂದ್ರು ಅವ್ರಿಗೂ ಬರೆಸ್ತಾವ್ರೆ. ಅವ್ರು ಕೇಳಕ್ಕೆ ಯಾರನ್ನೂ ಇದೇ ಇಲ್ಲ. ಒಟ್ನಲ್ಲಿ ಎಲ್ಲಿಂದಲೋ ಬಂದವರು ಸ್ಥಳೀಯರ ಮೇಲೆ ದರ್ಪ ಮಾಡಿ ಹಲ್ಲೆ ಮಾಡೋದು ಅಂದರೆ ಹೇಗೆ? ಈ ಮಲಯಾಳಿ ಜನರಿಗೆ ಕರ್ನಾಟಕದ ಕಾನೂನಿನ ಮೇಲೆ ಗೌರವವಿಲ್ವಾ? ಪೊಲೀಸರು ಅಂದ್ರೆ ಭಯವಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.